ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ ಬಂದಾಗ ಎಂಥವ್ರಿಗಾದರೂ ಒಂದು ಕ್ಷಣ ಇದೇನಪ್ಪ ನಮ್ಮ ಜೀವನ ಅನ್ನಿಸ್ಬಿಡತ್ತೆ, ಆತ್ಮಸ್ಥೈರ್ಯ ಕುಗ್ಗಿಬಿಡುತ್ತೆ. ಆದರೆ ಈ ವ್ಯಕ್ತಿ ಬಂದ ಸಾಲು ಸಾಲು ಕಷ್ಟಗಳಿಗೆಲ್ಲ ಧೈರ್ಯವಾಗಿ ಎದೆ ಕೊಟ್ಟು ನಿಂತು ಕಷ್ಟಗಳ ರಾಶಿಯ ಮೇಲೆ ಏಣಿಯನ್ನು ಹಾಕಿ ಸಾಧನೆಯನ್ನು ಮಾಡಿದ ಕಥೆಯನ್ನು ನೀವು ಕೇಳಲೇಬೇಕು. ಇಡೀ ವಿಶ್ವಕ್ಕೆ ಜಾಕ್ ಮಾ ಎಂದೇ ಚಿರಪರಿಚಿತರಾಗಿರುವ ಇವರು ಹುಟ್ಟಿದ್ದು 1964 ಅಕ್ಟೋಬರ್ 15ರಂದು. ಚೈನಾದಲ್ಲಿ ಹುಟ್ಟಿದ ಅವರು ಅವರ ತಂದೆಯ 3 ಮಕ್ಕಳಲ್ಲಿ 2ನೇಯವರು. ಚೈನಾದಲ್ಲಿ ಕಮ್ಯುನಿಸಂ ಉತ್ತುಂಗದಲ್ಲಿದ್ದ ಕಾಲವದು. ಅಲ್ಲಿದ್ದವರಿಗೆ ಚೈನಾ ಬಿಟ್ಟು ಹೊರ ಜಗತ್ತಿನ ಜೊತೆಗೆ ಸಂಪರ್ಕವೇ ಇರಲಿಲ್ಲ. ಜಾಕ್ ಮಾ ಸಣ್ಣವನಿದ್ದಾಗಿಂದ ಇಂಗ್ಲಿಷ್ ಕಲಿಬೇಕು ಅಂದುಕೊಂಡಿದ್ರು. ಹಾಗೂ ಅದಕ್ಕೋಸ್ಕರ ಟೂರಿಸ್ಟ್ ಗೈಡ್ ಆಗಿ ಬಂದ ಫಾರಿನರ್ಸ್ ಜೊತೆ ಇಂಗ್ಲಿಷ್ನಲ್ಲಿ ಮಾತಾಡೋಕೆ ಪ್ರಯತ್ನ ಮಾಡ್ತಾ ಇದ್ರು. ಅವರ ಚೈನೀ ಹೆಸರನ್ನ ಹೇಳಲು ಕಷ್ಟವಾಗಿದ್ರಿಂದ ಅವರಿಗೆ ಜಾಕ್ ಮಾ ಅನ್ನೋ ಹೆಸರನ್ನ ಕೊಟ್ಟಿದ್ದು ಕೂಡ ಒಬ್ಬ ಟೂರಿಸ್ಟೇ. ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ದ ಜಾಕ್ ಮಾ ಪ್ರೈಮರಿ ಸ್ಕೂಲ್ನಲ್ಲಿ 2 ಬಾರಿ ಫೇಲ್ ಆಗಿದ್ರು. ಮಿಡಲ್ ಸ್ಕೂಲ್ನಲ್ಲಿ 3 ಬಾರಿ ಫೇಲ್ ಆಗಿದ್ರು. ಹೈಸ್ಕೂಲ್ ಆದಮೇಲೆ ಯೂನಿವರ್ಸಿಟಿಗೆ ಸೇರ್ಲಿಕ್ಕೆ ಪಾಸ್ ಆಗಬೇಕಿದ್ದ ಎಂಟ್ರೆನ್ಸ್ ಎಕ್ಸಾಮ್ನಲ್ಲೂ ಕೂಡ 3 ಬಾರಿ ಫೇಲ್ ಆಗಿದ್ರು ಅಂದರೆ ನೀವು ನಂಬಲೇಬೇಕು. ಹಾರ್ವರ್ಡ್ ಯೂನಿವರ್ಸಿಟಿಗೆ 10 ಬಾರಿ ಅಪ್ಲೈ ಮಾಡಿದ್ದ ಜಾಕ್ ಮಾರನ್ನ ಹಾರ್ವರ್ಡ್ ಯೂನಿವರ್ಸಿಟಿ 10ಕ್ಕೆ 10 ಬಾರಿನೂ ರಿಜೆಕ್ಟ್ ಮಾಡಿತ್ತು. ಹಾಗಾಗಿ ಅಲ್ಲೇ ಲೋಕಲ್ ಯೂನಿವರ್ಸಿಟಿ ಆಗಿದ್ದ ಹ್ಯಾಂಗ್ಝೋ ಡ್ಯಾನ್ಸ್ ಯೂನಿವರ್ಸಿಟಿ ಸೇರಿದ ಜಾಕ್ ಮಾ ಇಂಗ್ಲಿಷ್ನಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನ ಮುಗಿಸಿದ್ರು. ಡಿಗ್ರಿ ಆದ್ಮೇಲೂ ಕೂಡ ಇವರ ಫೇಲ್ಯೂರ್ ಜರ್ನಿ ಕಂಟಿನ್ಯೂ ಆಯಿತು. ಜಾಕ್ ಮಾ 30 ಬೇರೆ ಬೇರೆ ಕೆಲಸಗಳಿಗೆ ಅಪ್ಲಿಕೇಶನ್ ಹಾಕಿದ್ದಾಗ ಎಲ್ಲ 30 ಕಡೆನೂ ಇವರನ್ನ ರಿಜೆಕ್ಟ್ ಮಾಡಲಾಗಿತ್ತು. ಪೊಲೀಸ್ ಆಫೀಸರ್ ಆದ್ರೂ ಆಗೋಣ ಅಂದುಕೊಂಡಿದ್ದ ಇವರನ್ನ ಅಲ್ಲೂ ಕೂಡ ಯು ಆರ್ ನೋ ಗುಡ್ ಎಂದು ರಿಜೆಕ್ಟ್ ಮಾಡಿದ್ರು. ಇಷ್ಟೆಲ್ಲ ಸೋಲು ಬಂದರೂ ಕೂಡ ಜಾಕ್ ಮಾ ಕಂಗೆಡಲಿಲ್ಲ. ತಾವು ಕಲಿತಿದ್ದ ಇಂಗ್ಲಿಷನ್ನೇ ಕಲಿಸೋಣ ಅಂದುಕೊಂಡು ಒಂದು ಯೂನಿವರ್ಸಿಟಿಗೆ ಟೀಚರ್ ಆಗಿ ಸೇರಿಕೊಂಡ್ರು. ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಬಿಟ್ಟು ತಮ್ಮದೇ ಆದ ಸ್ವಂತ ಟ್ರಾನ್ಸ್ಲೇಷನ್ ಸರ್ವಿಸ್ ಅನ್ನ ಶುರು ಮಾಡಿದ್ರು. 1995ರಲ್ಲಿ ಅಮೆರಿಕಾಗೆ ಟ್ರಾನ್ಸ್ಲೇಟರ್ ಆಗಿ ಹೋಗಿದ್ದ ಜಾಕ್ ಮಾ ಅವರಿಗೆ ಇಂಟರ್ನೆಟ್ ಪರಿಚಯ ಆಗತ್ತೆ. ಬಿಲಿಯನ್ ಗಟ್ಟಲೆ ಜನರಿದ್ದ ಚೈನಾ ಬಗ್ಗೆ ಇಂಟರ್ನೆಟ್ ನಲ್ಲಿ ಏನೂ ಇಲ್ಲದದ್ದನ್ನ ಜಾಕ್ ಮಾ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಇಂಟರ್ನೆಟ್ ಬಗ್ಗೆ ತಿಳಿದುಕೊಂಡ ಅವರು ಇಂಟರ್ನೆಟ್ಗೆ ಇರುವ ಬಿಸ್ನೆಸ್ ಪೊಟೆನ್ಷಿಯಲ್ ಅನ್ನ ಅರ್ಥ ಮಾಡ್ಕೊಂಡ್ರು. ಪ್ರಥಮ ಬಾರಿಗೆ ಜಾಕ್ ಮಾ ಚೈನಾ ಪ್ರಾಡಕ್ಟ್ಗಳನ್ನು ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಪರಿಚಯಿಸುವ ಸಲುವಾಗಿ ಚೈನಾ ಪೇಜ್ ಎಂಬ ವೆಬ್ಸೈಟ್ ಅನ್ನ ಲಾಂಚ್ ಮಾಡ್ತಾರೆ. ಚೈನಾ ಪೇಜ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರು ಕೂಡ ಸ್ವಲ್ಪ ದಿನಕ್ಕೆ ಫಂಡಿಂಗ್ ಕೊರತೆಯಿಂದ ಆ ಚೈನಾ ಪೇಜ್ ಅನ್ನ ಜಾಕ್ ಮಾ ಕ್ಲೋಸ್ ಮಾಡಬೇಕಾಗತ್ತೆ. ಆ ಕ್ಷಣನೇ ಜಾಕ್ ಮಾ ಇನ್ನು ಮೇಲೆ ಏನ್ ಮಾಡಿದ್ರು ಕೂಡ ಫಂಡ್ ರೈಸ್ ಅನ್ನ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಸ್ವಲ್ಪ ದಿನದ ಮಟ್ಟಿಗೆ ಮಿನಿಸ್ಟ್ರಿ ಆಫ್ ಫಾರಿನ್ ಟ್ರೇಡ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ನಲ್ಲಿ ಗವರ್ನಮೆಂಟ್ ಕೆಲಸವನ್ನ ಮಾಡಿದ್ದ ಜಾಕ್ ಮಾಗೆ ಅಲ್ಲಿ ಯಾಹೂ ಫೌಂಡರ್ನ ಪರಿಚಯ ಆಗತ್ತೆ. ಸ್ವಲ್ಪ ದಿನ ಆದಮೇಲೆ ಆ ಕೆಲಸವನ್ನು ಬಿಟ್ಟ ಜಾಕ್ ಮಾ ತಮ್ಮದೇ ಆದ ಆಲಿಬಾಬಾ ವೆಬ್ಸೈಟ್ ಅನ್ನ 1999ರಲ್ಲಿ 18 ಜನರ ತಂಡವನ್ನ ಕಟ್ಟಿಕೊಂಡು ಲಾಂಚ್ ಮಾಡ್ತಾರೆ. ಆ 18 ಜನರಲ್ಲಿ ಜಾಕ್ ಮಾ ಅವರ ಹೆಂಡತಿ ಕೂಡ ಒಬ್ರು. ಪ್ರಾರಂಭದಲ್ಲಿ ಅಲಿಬಾಬಾಗೆ ಫಂಡ್ ರೈಸ್ ಮಾಡಲು ಜಾಕ್ ಮಾ ಅಮೆರಿಕಾದ ಟೆಕ್ ಹಬ್ ಸಿಲಿಕಾನ್ ವ್ಯಾಲಿಯಲ್ಲಿ ಪ್ರಯತ್ನ ಪಟ್ಟಾಗ ಅವರು ಅಲಿಬಾಬಾ ಒಂದು ಅನ್ಪ್ರಾಫಿಟೇಬಲ್ ಐಡಿಯಾ ಮತ್ತು ಈ ಐಡಿಯಾಗೆ ₹1 ಕೂಡ ನಾವು ಕೊಡಲ್ಲ ಎಂದು ಬಿಟ್ಟಿದ್ರು. ಛಲ ಬಿಡದ ಜಾಕ್ ಮಾ ಬೇರೆ ಬೇರೆ ಕಡೆ ಅಲಿಬಾಬಾಗೆ ಫಂಡ್ ರೈಸ್ ಅನ್ನ ಮಾಡಲು ಪ್ರಯತ್ನ ಪಟ್ಟರು. ಕೊನೆಗೂ ಅದರಲ್ಲಿ ಸಕ್ಸಸ್ ಕಂಡ ಜಾಕ್ ಮಾ ಅವರ ಐಡಿಯಾ ಅನ್ನ ನೋಡಿ ಗೋಲ್ಡ್ ಮ್ಯಾನ್ ಸ್ಯಾಚ್ ಮತ್ತು ಸಾಫ್ಟ್ ಬ್ಯಾಂಕ್ಗಳು 5 ಮಿಲಿಯನ್ ಹಾಗೂ 20 ಮಿಲಿಯನ್ ಅನ್ನ ಫಂಡಿಂಗ್ ಕೊಡಲು ನಿರ್ಧರಿಸಿತು. ಮರುವರ್ಷ ಆರ್ಥಿಕ ದಿವಾಳಿತನದಿಂದ ಚೈನಾದ ಹಲವು ಬಿಸ್ನೆಸ್ಗಳು ಕ್ಲೋಸ್ ಆದವು. ಅದರ ಎಫೆಕ್ಟ್ ಅಲಿಬಾಬಾ ಮೇಲೂ ಆಯಿತು. ಆಗಲೇ ಜಾಕ್ ಮಾ ತಮ್ಮ ನಿಜವಾದ ಲೀಡರ್ಶಿಪ್ ಕ್ವಾಲಿಟಿಯನ್ನ ತೋರಿಸಿದ್ದು. ಫಾರಿನ್ನಲ್ಲಿದ್ದ ಅಲಿಬಾಬಾದ ಹಲವು ಬೇಸ್ಗಳನ್ನ ಕ್ಲೋಸ್ ಮಾಡಿ ಚೈನಾದ ಬೇಸನ್ನ ಸ್ಟ್ರಾಂಗ್ ಮಾಡಿಕೊಂಡ್ರು. ಮುಂದೆ ಅಲಿಬಾಬಾ ಕಂಪನಿಯ ಸಕ್ಸಸ್ ಇನ್ನೊಂದು ಮಲ್ಟಿನ್ಯಾಷನಲ್ ಇ ಕಾಮರ್ಸ್ ಕಂಪನಿ ಇಬೇ ಅನ್ನ ಚೈನಾದಿಂದಲೇ ಹೊರದಬ್ಬಿತ್ತು. 2005ರಲ್ಲಿ ಯಾಹೂ $1 ಬಿಲಿಯನ್ ಅನ್ನ 40% ಸ್ಟೇಕ್ನೊಂದಿಗೆ ಅಲಿಬಾಬಾದಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಹಾಗೆ 2014ರಲ್ಲಿ ಅಲಿಬಾಬಾ ಲಾರ್ಜೆಸ್ಟ್ IPO ಇನ್ ದ ವರ್ಲ್ಡ್ ಆಗತ್ತೆ. ಜೀವನ ಪೂರ್ತಿ ಕಷ್ಟದ ಸರಮಾಲೆಯನ್ನೇ ಅನುಭವಿಸಿದ ಜಾಕ್ ಮಾ ಅದನ್ನೆಲ್ಲ ಮೆಟ್ಟಿ ನಿಂತ ಕಥೆಯೇ ನಿಜವಾಗ್ಲೂ ಎಲ್ಲರನ್ನ ರೋಮಾಂಚನಗೊಳಿಸತ್ತೆ. ನಾಳೆ ಕಠಿಣವಾಗಿರತ್ತೆ, ನಾಡಿದ್ದು ಮತ್ತಷ್ಟು ಕಠಿಣತೆಯಿಂದ ಕೂಡಿರತ್ತೆ. ಆದರೆ ಅದರ ಮರುದಿನ ಖಂಡಿತವಾಗಲೂ ನಮಗೆ ಯಶಸ್ಸು ಸಿಕ್ಕೇ ಸಿಗತ್ತೆ ಅನ್ನೋ ಜಾಕ್ ಮಾ ಅವರ ಮಾತನ್ನ ನಾವು ಯಾವತ್ತೂ ಮರಿಬಾರ್ದು.